ಇದೇ ಮೊದಲ ಬಾರಿಗೆ ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ ಗರುಡೋತ್ಸವ ಪೂಜಾ ಕಾರ್ಯಕ್ರಮ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಆಧ್ಯಾತ್ಮಿಕವಾಗಿ ಅಪಾರ ನಂಬಿಕೆ ಹೊಂದಿರುವ ಶ್ರೀ ಕ್ಷೇತ್ರ ಕೋನಕುಂಟ್ಲವಿನಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿಯಾಗಿ ಗರುಡೋತ್ಸವ ಪೂಜಾ ಕಾರ್ಯಕ್ರಮ ನಡೆಯಿತು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ಆಲಯದಲ್ಲಿ ಹರಕೆ ಹೊತ್ತು ಬಂದ್ರೆ ಇಷ್ಟಾರ್ಥ ಶತಸಿದ್ಧಿ ಎಂಬುದು ಇಲ್ಲಿನ ಭಕ್ತರದು. ಗಂಗರು ಚಾಳುಕ್ಯರ ಆಡಳಿತಕ್ಕೆ ಒಳಪಟ್ಟ ದಂಡಕಾರಣ್ಯರಾದ ಹಿನ್ನೆಲೆ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆಲಯದಲ್ಲಿ ಇದೇ ಮೊದಲ ಬಾರಿಗೆ ಬಟ್ಲಹಳ್ಳಿ ಬಿಎಸ್ ರಾಮನಾಥ್ ರಾವ್ ಕುಟುಂಬದವರು ಹಾಗೂ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯಿಂದ ಐತಿಹಾಸಿಕ ಗರುಡೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಹಲವು ಧಾರ್ಮಿಕ ಪೂಜಾ ಕಾರ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಈ ಗರುಡೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. 800 ವರ್ಷಗಳ ಇತಿಹಾಸ ಹೊಂದಿರುವ ಕೋನಕುಂಟ್ಲುವಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಗರುಡೋತ್ಸವ ಹಿನ್ನೆಲೆಯಲ್ಲಿ ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳು, ವೇದ ಪಾರಾಯಣಗಳು ನಡೆದವು. ಇದೇ ವೇಳೆ ಭಕ್ತರು ದೇವರಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಹೂವು ಕೇಳಿ ಬಲಗಡೆ ಪಡೆಯುವ ಮೂಲಕ ಶುಭ ಕಾರ್ಯಗಳಿಗೆ ಅಡಿಯಾದರು. ಇನ್ನು ಗರುಡೋತ್ಸವ ಪ್ರಯುಕ್ತ ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ನಲ್ಲಿ ದೇವಾಲಯದ ಪರಂಪರೆ ಹಲವಾರು ಶತಮಾನಗಳಷ್ಟು ಹಳೆಯದಾಗಿದ್ದರೂ ಚೊಚ್ಚಲ ಗರುಡೋತ್ಸವಕ್ಕೆ ಸಾಕ್ಷಿಯಾಯಿತು. ನಾಡಿನ ಶ್ರೇಯೋಭಿವೃದ್ಧಿಗಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು ವಿಶೇಷವಾಗಿತ್ತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಬಟ್ಲಹಳ್ಳಿ, ಕೋನಕುಂಟ್ಲ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗರುಡೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಕ್ಷೀರಾರ್ಣವ ಸಂಭೂತಾಯ ಸ್ವರ್ಣ ವರವ್ಯೂಹ ವಿಭವ ಅಂತರ್ಯಾಮಿ ಸ್ವರ್ಣ ಗರುಡ ವಾಹನ ರೂಢಾಯ ಶ್ರೀ ಶ್ರೀನಿವಾಸಾಯ ವರಾಯ ಪರಬ್ರಹ್ಮಣೇ ನಮಃ ಗರುಡ ಉತ್ಸವ ಸೇವಾರ್ಥಂ ಅಂಗೀಕುರು ದಯಾನಿಧೇ. ಶ್ರೀಮದ್ ಅಖಿಲ ಮಹೀಮಂಡಲ ಮಂಡಲ ಧರಣಿಧರ ಮಂಡಲ ಮಂಡಲಸ್ಯ ಪರಮಗಂಗಾ ಶೃಂಗ ಗಂಗಾ ಸಮಾಲಿಂಗಿತಸ್ಯ ಶ್ರೀಮಾದಿ ಗುಣರಾಮಾನುಜ ಮುನಿನಾಮಾಂಕಿತ ಬಹುಭೂಮಾಶ್ರಯ ಸುರಧ ಗೋವಿಂದ ಗೋವಿಂದ ರಮಣ ಗೋವಿಂದ ಲಕ್ಷ್ಮೀ ರಮಣ ವರದ ಗೋವಿಂದ.
ರಾಮದಾಸ್ ಅಂತ ನಾವು ವರ್ಷಕ್ಕೊಂದ್ಸರಿ ಮಾಡಬೇಕಾಗಿತ್ತು. ಇವತ್ತು ಏನೇನು ನಡೀತು? ಬೆಳಗ್ಗೆಯಿಂದ ಅಭಿಷೇಕ ಮಾಡಿಸಿ, ಗಂಟಲು ಪೂಜೆ ಮಾಡಿಸಿ, ತಿರುವಳಿಗೆ ಮಾಡಿಸಿ, ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ, ಶ್ರೀ ಕೋಲ್ಗುಂಟು ರಾಯ ಪ್ರಸನ್ನ. ಇವತ್ತು ಮಾರ್ಗಶಿರ ಮಾಸ ನವಮಿ. ಈ ದಿನ ಗರುಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಮದಾಸಪ್ಪ ಕುಟುಂಬದಲ್ಲಿ ಹಿರಿಯ ಮಗನಾದ ಶ್ರೀನಿವಾಸ ಮಗ ಮತ್ತು ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿ ಗರುಡೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಇದನ್ನು ಮಾಡ್ತಾರೆ. ಇದಕ್ಕೆ ಈ ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸವಿದೆ. ಚಾಲುಕ್ಯರು ಗಂಗರ ಕಾಲದ ಶಾಸನಗಳಿದೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಸುಣ್ಣದ ಮೇಲೆ ಹೆಚ್ಚು ಶಿಲಾಪಥಗಳನ್ನು ಮಾಡಿರೋದ್ರಿಂದ ಕೆಲವೆಲ್ಲ ಪಳೆಗಳನ್ನು ಗುರುತಿಸಿದ್ರು ಕೂಡ ಅದು ಹಾಗೇ ಮುಚ್ಚೋಗಿತ್ತು. ಇದರ ಜೀರ್ಣೋದ್ಧಾರ ಪುನರುದ್ಧಾರ ಸರಿಯಾಗಿ ಆಗಿರಲಿಲ್ಲ. ಈಗ ಮುಜರಾಯಿ ಇಲಾಖೆಗೆ ಬಂದಿದೆ. ಆದರೆ ಇಲ್ಲಿನ ಜನಗಳು ಇದನ್ನು ಕೋಲ್ಗುಂಟು ರಾಯಸ್ವಾಮಿ ಅಂತಲೇ ನಂಬ್ತಾರೆ. ಆಮೇಲೆ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ. ಸ್ವಾಮಿಯ ಬಲಭಾಗದಲ್ಲಿ ಹೂವು ಬಿದ್ದಿದೆ ಆದರೆ ಮಕ್ಕಳಾಗದಿರೋರು, ಕೋರ್ಟು ಕಚೇರಿ ಸಮಸ್ಯೆ ಇರ್ತಕ್ಕಂಥವ್ರು, ಆರೋಗ್ಯಕರವಾದ ಸಮಸ್ಯೆಗಳೇನಾದ್ರು ಇದ್ದರೆ ಅವರಿಗೆ ಈ ಬಲಭಾಗದಲ್ಲಿ ಹೂವು ಬಿದ್ದರೆ ಮಾತ್ರ ಅವರಿಗೆ ಒಳ್ಳೆಯದಾಗುತ್ತೆ ಅಂತ. ಉದಾಹರಣೆಗೆ ನಿಮ್ಮ ಹಿಂಭಾಗದಲ್ಲೇ ಈ ಜಾಗದಲ್ಲಿ ಈ ಯಾರು ಹುಣ್ಣಿಮೆ ದಿವಸ ಒಂದು ರೂಮನ್ನು ಮಾಡಿ ಪಾತ್ರೆಗಳು ಇಟ್ಕೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದ್ರು. ಈ ದೇವ್ರ ಹಿಂಭಾಗದಲ್ಲೇ ಇದೆ. ಅವರೆಲ್ಲ ಮಾಡಿದ್ರು. ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ಬಲಭಾಗದಲ್ಲಿ ಹೂವು ಬೀಳುತ್ತೆ ಅಂತ ಕೇಳಿದ್ರು. ದೇವರು ಎಡಭಾಗದಲ್ಲಿ ಕೊಟ್ಟರು. ಆದರೂ ಕೂಡ ಇದು ಈಚಿನ ಒಂದು 5-6 ತಿಂಗಳಲ್ಲಿ ನಡೆದಿರೋ ಘಟನೆ. ಅಲ್ಲಿ ಓಪನ್ ಮಾಡಿ ಎಲ್ಲ ಮಾಡಿದಾಗ ಒಂದು ದೂಲ ಅಂದರೆ ಕಲ್ಲಿನ ಕಂಬ ಬೀಳಕ್ಕೆ ಶುರುವಾಯಿತು. ಸೊ ಹಾಗಾಗಿ ಅದನ್ನು ಮುಚ್ಚಿಬಿಟ್ರು. ಅಂದರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳೋದಕ್ಕಿಂತ ಈಗಿನ ದಿನಮಾನಗಳಲ್ಲಿ ನಡೆದಿರ್ತಕ್ಕಂಥದ್ದು ಅಷ್ಟು ವಿಶೇಷವಾದ ಇದರಲ್ಲಿ. ಇಲ್ಲಿ ನಮ್ಮ ಉತ್ಸವ ನಡೆಯುತ್ತೆ ಏಪ್ರಿಲ್ ಚೈತ್ರ ಮಾಸ ನಲ್ಲಿ. ಆವಾಗ ಸುಮಾರು ಜಾತ್ರೆಯಲ್ಲಿ ಸಾವಿರಾರು ಜನ ಸೇರ್ತಾರೆ. ನಮ್ಮ ಬ್ರಾಹ್ಮಣ ಸಂಘ ಏನಿದೆ ಇಲ್ಲಿ, ಈ ಬ್ರಾಹ್ಮಣ ಸಂಘದ ವತಿಯಿಂದ ನಾವು ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನ ಮತ್ತು ಎಲ್ಲ ಧರ್ಮ ಜಾತಿ ಮತ ಭೇದ ಸರ್ಕಾರಿ ನೌಕರಾಗಲಿ ಇನ್ನೊಬ್ಬರು ಯಾರ್ಯಾರು ಬರ್ತಾರೋ ಇಲ್ಲಿ ಕುಡಿಯೋ ನೀರಾಗಲಿ ಊಟದ ವ್ಯವಸ್ಥೆ ಆಗಲಿ ಇದು ಊರಿನ ಹೊರಭಾಗದಲ್ಲಿದೆ, ಕಾಡಿನ ಪ್ರದೇಶದಲ್ಲಿದೆ. ಆ ಕಾಲದಿಂದ ಬಂಡಿಗಳು ಕಟ್ಕೊಂಡ್ಬಂದು ರಾಜರ ಕಾಲದಲ್ಲಿ ಮೈಸೂರು ರಾಜರದ್ದು ಕೂಡ ಇದರಲ್ಲಿ ಯೋಗದಾನ ಇದೆ. ಸೊ ಅದನ್ನು ಈ ರಾಮದಾಸಪ್ಪ ಕುಟುಂಬದವ್ರು ಮಾಡ್ತಾಯಿದ್ರು. ಅದೇ ರೀತಿ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಜನಗಳು ಕೂಡ ಬ್ರಾಹ್ಮಣರಾಗಲಿ ಇತರರಾಗಲಿ ಇಲ್ಲಿ ಬಂದು ಜನಗಳಿಗೆ ಅನುಕೂಲ ಮಾಡಿಕೊಡ್ತಾಯಿದ್ರು. ಈ ಒಂದು ಗರುಡೋತ್ಸವ ಕಾರ್ಯಕ್ರಮವನ್ನು ರಾಮಚಂದ್ರ ವತಿಯಿಂದ ಮತ್ತು ಇವರ ಕುಟುಂಬದವರು ಮೊದಲನೇ ಬಾರಿಯಾಗಿ ನಾವು ಏನು ಹೇಳಿದ್ವಿ ರಾಮಾನುಜರ ವೈಷ್ಣವ ಸಂಪ್ರದಾಯದಂತೆ ಏನು ಮಾಡಬೇಕು ಅದನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅದನ್ನು ಯಾರು ಅರ್ಚಕರೆಲ್ಲ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಉದ್ದೇಶ ಏನಂತ ಕಾಯಿಲೆ ರುಜಿನಗಳು ಊರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಪ್ರಮೋದ್ ಮತ್ತು ಅವ್ರ ಕುಟುಂಬದವರು ಮುಂದೆ ಇದು ಮಾಡಿಕೊಟ್ರು. ನಾವು ನಮ್ಮ ಸಂಘದವರು ಬಟ್ನಹಳ್ಳಿಯ ಎಲ್ಲ ಜನ ಎಲ್ಲ ಬ್ರಾಹ್ಮಣ ವರ್ಗ ಎಲ್ಲ ವರ್ಗಗಳವರು ಅವ್ರಿಗೆ ಧನ್ಯವಾದವನ್ನು ಹೇಳ್ತೇವೆ. ಮತ್ತು ಇದು ನಾವು ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಇದನ್ನು ತಾವ್ಯಾಕೆ ಜನರ ಬಗ್ಗೆ ತಗೊಂಡು ಬರಬೇಕು ಅಂತಂದರೆ ಇದು ದಂಡಕಾರಣ್ಯದ ಒಂದು ಭಾಗ. ನೀವು ಇಲ್ಲಿ ಕದಿರಿ ಬಿಟ್ಟರೆ ಕಾದಿರಿ ನರಸಿಂಹಸ್ವಾಮಿ ಬಿಟ್ಟರೆ ನೀವು ಎಲ್ಲೂ ಕೂಡ ಸಿಗೋದಿಲ್ಲ. ಈ ಕಡೆ ಪ್ರಚಾರ ಇಲ್ಲ, ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬರೋರು ಅವರ ಮನೋಕಾಂಕ್ಷೆ ಏನು ಫಲಗಳಿಗಾಗಿ ತಗೊಂಡು ಹೋಗಿದ್ದಾರೆ. ಇದನ್ನು ಹೆಚ್ಚು ಜನಕ್ಕೆ ಸೇರಿಸಬೇಕು. ಸ್ವಾಮಿ ಒಂದು ಆಶೀರ್ವಾದ ಈಗ ಕಾಲದವ್ರಿಗೆ ಸ್ವಾಮಿಗಳು ಹೇಳಿದೆ. ಈಗ ಅದು ಹೀಗೆ ಮುಂದುವರಿಸ್ಕೊಂಡು ಆ ಸತ್ಯ ಆ ಘಟನೆಗಳು ಎಲ್ಲ ನಿಜವಾಗಿ ಇಲ್ಲಿ ನಡೀತಾ ಇದೆ. ಇಲ್ಲಿ ದೀಪ ದರ್ಶನ ಅಂತ ಹೊಸದಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಸಾವಿರಾರು ಜನ ಈಗ ಹುಣ್ಣಿಮೆಗೆ 1500 ಜನಕ್ಕೆ ಕೆಲಸಗಳು ಇಟ್ಕೊಂಡು ಎಲ್ಲ ದೀಪ ದರ್ಶನ ಆಗ್ತಾಯಿದೆ. ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾಯಿದೆ. ಒಳ್ಳೆಯ ಸ್ವಾಮಿಗಳು ಹೇಳ್ದಂಗೆ ಇಲ್ಲಿ ಯಾರಾದರೂ ಏನು ಬೇಡ್ಕೊಂಡ್ರೆ ಅದು ಕರೆಕ್ಟಾಗಿ ಬೇಡಿಕೆಗಳನ್ನ ನೆರವೇರ್ತಾ ಇದೆ. ಅದಕ್ಕೆ ಎಲ್ಲ ಸುತ್ತಮುತ್ತ ಜನಗಳೆಲ್ಲ ಇಲ್ಲಿ ಬಂದು ಅವರ ಆಶೀರ್ವಾದ ಎಲ್ಲ ಕೋರ್ತೀವಿ. ನೆರವೇರ್ತೀವಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.
ಮತ್ತು ನಮ್ಮ ಸರ್ ಅವರು ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಕರೆಕ್ಟಾಗಿ ಹೆಲ್ಪ್ ಮಾಡಿದ್ದಾರೆ. ಇದೇ ಥರ ಮುಂದೆ ಇನ್ನೂ ಜಾಸ್ತಿ ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಚಿಕ್ಕಪ್ಪಂದೆಲ್ಲ ಹರೀಶ್ ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ತಾರೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಸ್ವಾಮಿಯವರು ಅಭಿಷೇಕ ಮುಗಿದ ತಕ್ಷಣ ಗರುಡೋತ್ಸವ ಉತ್ಸವ ಮೂರ್ತಿಗೆ ಅಲಂಕಾರ ಇದೆಲ್ಲ ಮಾಡಿ ಪ್ರಾಕಾರ ಸುತ್ತು ಮತ್ತು ದೇವರನ್ನ ಮೆರವಣಿಗೆ ಕರ್ಕೊಂಡು ಮನೆಗೆ ಅನ್ನಪ್ರಸಾದ ಎಲ್ಲರಿಗೂ ಮಾಡಬೇಕು. ಯಾವ ಉದ್ದೇಶಕ್ಕೆ ಗರುಡೋತ್ಸವ? ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಮತ್ತು ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡಿದ್ದೆಲ್ಲ ಆಗಿ ನಾವು ಉದ್ದೇಶದಿಂದ ಇದೇ ಮೊದಲು ಮಾಡಿದ್ದೀವಿ ಗರುಡೋತ್ಸವ.